ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಮೇಡಮ್, ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಗೆಲ್ಲುವಂತ ನೀವು ನಿರೀಕ್ಷೆ ಮಾಡಿದ್ರ ಅಥವಾ ನೀವು ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರಿ? ಗೆಲ್ತೀವಿ ಅನ್ನೋ ವಿಶ್ವಾಸ ಇತ್ತು. ಯಾಕಂದ್ರೆ ಇವತ್ತು ಟಿಕೆಟ್ ಬಂದಾಗ ಒಂದು ಸಮೀಕ್ಷೆಯಲ್ಲಿ ಜನರ ಒಡನಾಟ ಇಟ್ಕೊಂಡಿದ್ರಿಂದಾನೇ ಟಿಕೆಟ್ ಬಂದಿರೋ ಮುಖ್ಯ ಕಾರಣ ಕುಟುಂಬ ರಾಜಕಾರಣದಿಂದ ಜನರ ಒಡನಾಟ, ಆಮೇಲೆ ಜನರ ಸಮಸ್ಯೆಗಳಿಗೆ ಹತ್ತಿರದಿಂದನೇ ನೋಡ್ಕೊಂಡಿದ್ದಾರೆ. 26 ವರ್ಷದಿಂದ ರಾಜಕೀಯ ಕುಟುಂಬದಲ್ಲಿದ್ದು ಸಮಸ್ಯೆಗಳ ಬಗ್ಗೆ ಅರಿವಿದೆ. ಸೊ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ಡೆಫಿನೆಟ್ಲಿ ಜನ ಇವ್ರನ್ನ ಸಪೋರ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ರು ಟಿಕೆಟ್. ಸೊ ಅದಕ್ಕೆ ತಕ್ಕಾಗಿ ಇವತ್ತು ಗೆದ್ದಿದ್ದೀವಿ. ಸರ್, ನೀವು ಕೂಡ ರಾಜಕೀಯವಾಗಿ, ಯಾಕಂದ್ರೆ ಸಾಕಷ್ಟು ಚುನಾವಣೆಗಳನ್ನ ಕೂಡ ನೀವು ಓಡಾಡಿದ್ರಿ, ಕೆಲಸವನ್ನ ಮಾಡಿದ್ರ. ನೀವು ಸ್ಪರ್ಧೆ ಮಾಡಿದಂತ ಸಂದರ್ಭ ನಿಮ್ಮ ಓಡಾಟ ಯಾವ ರೀತಿ ಇತ್ತು? ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು. ಯಾಕಂದ್ರೆ ಒಂದು ಜನರು ಬರ್ತಾ ಬರ್ತಾ ಮೊಮೆಂಟಮ್ ಬಹಳ ಚೆನ್ನಾಗಿ ಪಿಕಪ್ ಆಯ್ತು. ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಕೂಡ ಅದನ್ನೇ ಹೇಳಿದ್ರು. ಈಗ 25 ವರ್ಷದಿಂದ ನಾವು ಈ ರೀತಿ ಚುನಾವಣೆನೇ ಮಾಡಿಲ್ಲ, ಗ್ರಾಮ ಪಂಚಾಯತ್ ಚುನಾವಣೆ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ನಮಗಿದೆ ಅಂತ. ಸೊ ನಿಮಗೆ ಗೊತ್ತಾಗುತ್ತೆ, ಇದನ್ನ ಕೇಳಿದ ತಕ್ಷಣ ಜನರು ಬಹಳನೇ ಒಂದು ವಿಶ್ವಾಸದಿಂದ ಈ ಬಾರಿ ದಾವಣಗೆರೆಯಲ್ಲಿ ಬದಲಾವಣೆ ತರಬೇಕು ಅಂತ ನಮ್ಮ ಪಕ್ಷದ ನಾಯಕರು ಕೂಡ ತೀರ್ಮಾನ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ನೀವು ಕೂಡ ನಿಮ್ಮ ಮಾವವ್ರದ್ದಾಗಿರ್ಬೋದು, ನಿಮ್ಮ ಪತಿಯವ್ರದ್ದಾಗಿರ್ಬೋದು, ಅವರೆಲ್ಲ ಚುನಾವಣೆಯನ್ನು ಎದುರಿಸಿದ್ರಿ. ಸೊ ಹೆಂಗ್ ಅನಿಸ್ತು? ಏನ್ ಡಿಫ್ರೆನ್ಸ್ ಅನಿಸ್ತು ನಿಮ್ಮ ಈ ಚುನಾವಣೆಗಳು? ಬಹಳ ಡಿಫ್ರೆಂಟ್ ಇತ್ರಿ. ಯಾಕಂದ್ರೆ ಈಗ ಸುಮಾರು 10 ಚುನಾವಣೆ ಮಾಡಿದಾಗ ಅವ್ರ ಕ್ಯಾಂಡಿಡೇಟ್ ಇದ್ರು. ಅವರ ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರಿಗೆ ಹೇಳಿ ನಾನು ಪ್ರಚಾರದಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ತೊಡಗಿದ್ದೆ. ಈಗ ನಾನೇ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ಸೊ ಹಾಗಾಗಿ ನಮ್ಮ ಕುಟುಂಬದ ಸದಸ್ಯರು ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಜೊತೆಗೆ ಕ್ಷೇತ್ರದಲ್ಲಿರುವಂತಹ ಜನರ ಒಂದು ನಿರೀಕ್ಷೆಗಳು ಅದು ಕೂಡ ಹತ್ತಿರದಲ್ಲಿ ಬಂದು ಯೂಸ್ ಟು ಎಕ್ಸ್ಪ್ರೆಸ್ ಅಲ್ಲ. ಸೊ ಜವಾಬ್ದಾರಿ ಜಾಸ್ತಿ ಅನಿಸ್ತಾ ಇದೆ. ರಾಹುಲ್ ಗಾಂಧಿ ಅವ್ರ ಜೊತೆ ಮೊದಲ ಸಭೆ ನಿಮ್ದು, ಸೊ ಮುಖಾಮುಖಿ, ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಬಹಳ ಚೆನ್ನಾಗಿತ್ತು. ರಾಹುಲ್ ಗಾಂಧೀಜಿ ಅವರು ಯಾವ ರೀತಿ ಭಾರತ್ ಜೋಡೋ ಯಾತ್ರಾ ಮತ್ತೆ ಭಾರತ್ ನ್ಯಾಯ ಯಾತ್ರಾ ಮಾಡ್ಬಿಟ್ಟು ಜನರನ್ನು ಅವರ ಸಮಸ್ಯೆಗಳನ್ನ ಹತ್ತಿರದಿಂದ ತಿಳ್ಕೊಂಡಿದ್ದಾರೆ. ಸೊ ಅದರ ರಿಸಲ್ಟ್ ಇವತ್ತು ಇಂಡಿಯಾ ಒಕ್ಕೂಟ ಇಷ್ಟು ಒಳ್ಳೆ ಸಾಧನೆ ಮಾಡಿದೆ. UPA ಸರ್ಕಾರಕ್ಕೆ NDA ಸರ್ಕಾರಕ್ಕೆ ಒಂದು ಒಳ್ಳೆ ಉತ್ತರ ಕೊಟ್ಟಿದೆ. ಸೊ ಆದ್ರಿಂದ ಅವರು ಕೂಡ ನಮಗೆ ಅದೇ ಕಿವಿ ಮಾತು ಹೇಳಿದ್ದಾರೆ, ಜನರ ಹತ್ತಿರ ಇದ್ದು ಅವರ ಸಮಸ್ಯೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಸಂಪೂರ್ಣವಾಗಿ ನಿಮ್ದು ರಾಜಕೀಯ ಹಿನ್ನೆಲೆ ಇರುವಂತ ಕಾರಣಕ್ಕಾಗಿ ನೀವು ನಿಮ್ದೇ ಆದಂತ ಒಂದು ವಿಷನ್ಸ್, ಒಂದಷ್ಟು ಗುರಿಗಳನ್ನ ಇಟ್ಕೊಂಡಿರ್ತಾರೆ, ಏನ್ ಮಾಡ್ಬೇಕಾಗುತ್ತೆ ಅಂತ. ನಿಮ್ಮ ಆದ್ಯತೆ ಏನಾಗಿದೆ? ಶಿಕ್ಷಣ, ಆರೋಗ್ಯ, ನೀರಾವರಿ ಯೋಜನೆಗಳ ಬಗ್ಗೆ ಹೆಚ್ಚಿನ ಆದ್ಯತೆ ಮತ್ತೆ ಉದ್ಯೋಗಗಳನ್ನು ಕಲ್ಪಿಸಬೇಕು ಅಂತ. ಸೊ ಇದಿಷ್ಟು ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೊಳ್ಳಿ, ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.